ಫೇಕ್ ಸ್ಕಿನ್ ಪಾರ್ಲರ್ ಅಂದರೆ ಇರುವಂತಹ ಎಲ್ಲ ಸ್ಕಿನ್ ಪಾರ್ಲರ್ಗಳು ಕೂಡ ಫೇಕ್ ಆಗಿರೋದಿಲ್ಲ. ನೀವು ಅದನ್ನು ಗಮನ ವಹಿಸಿ ಯಾರು ಸರ್ಟಿಫೈಡ್ ಆಗಿದ್ದಾರೆ, ಯಾರು ನಿಜಕ್ಕೂ ಕೋರ್ಸ್ಗಳನ್ನು ಮಾಡ್ಕೊಂಡು ಬಂದಿದ್ದಾರೆ, ಅಥವಾ ಈಗ ಆಗಿರುವಂತಹ ರಿಸಲ್ಟ್ಗಳು ಏನಿದೆ, ಸೊ ಇದನ್ನು ಆಧರಿಸಿ ಹೋಗೋದು ಬಹಳ ಮುಖ್ಯ. ಹೋಗದೇ ಇರೋದು ನ್ಯಾಚುರಲ್ ಆಗೇನೆ ಉಪಯೋಗ ಮಾಡೋದು ಬಹಳ ಇಂಪಾರ್ಟೆಂಟು. ಬಟ್ ಆದರೆ ಎಷ್ಟೋ ಜನಕ್ಕೆ ಬಹಳ ಬೇಗ ಎಫೆಕ್ಟ್ ಬೇಕು, ನಮಗೆ ಇದನ್ನೆಲ್ಲ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ, ಸಮಯ ಇಲ್ಲ. ಯಾಕಂತಂದರೆ ಫಾಸ್ಟ್ ಲೈಫಲ್ಲಿ ಇದ್ದೀವಿ, ನಾವೆಲ್ಲ ಬ್ಯುಸಿ ಲೈಫಲ್ಲಿ ಇದ್ದೀವಿ. ಮನೆಯಲ್ಲೇ ಮನೆಮದ್ದು ಮಾಡಿಕೊಂಡು ನಮ್ಮ ಸೌಂದರ್ಯನ ವರ್ಧನೆ ಮಾಡ್ಕೊಳ್ಳೋ ಅಷ್ಟು ನಮಗೆ ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ ಅನ್ನೋರು ಹೋಗ್ತಾರೆ ಅಂತ. ಓಕೆ, ನಮ್ಮ ಜೊತೆಗೆ ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗ್ತಾ ಇದ್ದಾರೆ, ಡಾಕ್ಟರ್ ಆಶ್ರಿತಾ, ಚರ್ಮರೋಗ ತಜ್ಞರು. ನಮಸ್ಕಾರ ಆಶ್ರಿತಾ ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಆಶ್ರಿತಾ ಅವರೇ, ಈಗ ಬ್ಯೂಟಿ ಟ್ರೀಟ್ಮೆಂಟ್ಸ್ ಅಂದಾಗ ನಿಮ್ಮ ಡರ್ಮಟಾಲಜಿಯಲ್ಲೇ ಸಾಕಷ್ಟು ಟ್ರೀಟ್ಮೆಂಟ್ಸ್ ಇದೆ. ಎಲ್ಲಿ ಸಮಸ್ಯೆ ಇದ್ದಾಗ ಆಬ್ವಿಯಸ್ಲಿ ನಿಮ್ಮ ಟ್ರೀಟ್ಮೆಂಟ್ಗಳು ವರ್ಕ್ ಆಗುತ್ತೆ. ಏನೋ ಒಂದು ಚರ್ಮದ ಸಮಸ್ಯೆ ಇರುತ್ತೆ, ಒಂದು ಪಿಗ್ಮೆಂಟೇಷನ್ ಆಗಿರುತ್ತೆ, ಅಥವಾ ಸ್ಕಿನ್ ಮೇಲೆ ಏನೋ ಒಂದು ಕರೆ ಇರುತ್ತೆ, ಅದನ್ನು ಹೋಗಿಸೋದಕ್ಕಾಗಿರಬಹುದು. ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂತಹ ಒಂದಷ್ಟು ಏನು ಟ್ರೀಟ್ಮೆಂಟ್ಸ್ ಇದೆ, ಅದನ್ನು ಕೊಡ್ತಾರೆ. ಸೊ ಹಾಗಾಗಿನೇ ಸ್ಕಿನ್ ಟ್ರೀಟ್ಮೆಂಟ್ಸ್ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ವೇಗವಾಗಿ ಬೆಳೀತಾ ಇರುವಂಥ ಒಂದು ಇಂಡಸ್ಟ್ರಿ ಅಂತ ಹೇಳ್ಬೋದು. ಅದನ್ನ ಇಂಡಸ್ಟ್ರಿ ಅಂತಲೇ ನಾನು ಕರಿತೀನಿ. ಯಾಕಂತಂದರೆ ಕಂಪ್ಲೀಟ್ ಆಗಿ ಅದನ್ನ ಬಿಸ್ನೆಸ್ ಆಗಿ ಮಾಡಿಕೊಂಡಿದ್ದಾರೆ, ಹಾಗೇನೆ ಜನ ಕೂಡ ಅದರಿಂದ ಉಪಯೋಗ ಪಡೆದುಕೊಳ್ತಾ ಇದ್ದಾರೆ. ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ರೋಡಿಗೊಂದು ಬ್ಯೂಟಿ ಕ್ಲಿನಿಕ್ಗಳು ಶುರುವಾಗ್ತಾ ಇದೆ. ಅಲ್ಲಿ ನಿಮ್ಮ ತ್ವಚೆ ಒಂದು ವಾರದಲ್ಲಿ ಬದಲಾಗ್ಬಿಡುತ್ತೆ, 15 ದಿನದಲ್ಲಿ ಬದಲಾಗ್ಬಿಡುತ್ತೆ, ಅಥವಾ ನಾವು ಗ್ಲೋಯಿಂಗ್ ಸ್ಕಿನ್ ಕೊಟ್ಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ, ಹೌ ಸೇಫ್ ಇಟ್ ಈಸ್ ಅಂತ? ಒಂದು ಡರ್ಮಟಾಲಜಿಸ್ಟ್ ಕ್ವಾಲಿಫೈ ಆಗಬೇಕಂದ್ರೆ they might have gone through, studied the skin, whole body first for the first 5 years, 5.5 years MBBS, and they will be exclusively studying the skin for 2 to 3 years. 2-3 ವರ್ಷ ತನಕ ಓದಿರ್ತಾರೆ ಸ್ಕಿನ್ ಬಗ್ಗೆ ಬೇಸಿಕ್ಸಿಂದ. ಓಕೆ, ಸೊ ಆ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಿ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಬಗ್ಗೆ ಇನ್ ಡೀಟೇಲ್ ಕಂಪ್ಲೀಟ್ ಆಗಿ ಓದಿರ್ತಾರೆ. ಸೊ ಇಷ್ಟೆಲ್ಲ ಓದ್ಬಿಟ್ಟು ಪೇಷಂಟ್ ಒಳಗಡೆ ಬಂದಾಗ ಫೋಟೋ ನೋಡಿ ಕಳಿಸ್ತಾರೆ ಎಷ್ಟೊಂದು ಜನ ಆನ್ಲೈನ್ ಕನ್ಸಲ್ಟೇಷನ್ ಅಂತ. ಸ್ಟಿಲ್ ವಿ ವಿಲ್ ಬಿ ಇನ್ ಅ ಡೌಟ್. ಪೇಷಂಟ್ ಒಳಗಡೆ ಬಂದಾಗ್ಲೂ ಕೂಡ ನಾವು ವಿ ಹ್ಯಾವ್ ಟೂಲ್ಸ್ ಲೈಕ್ ಡರ್ಮಟೋಸ್ಕೋಪ್, ಆ್ಯಂಡ್ ಅದರಲ್ಲೂ ನಮಗೆ ಡಯಾಗ್ನೋಸಿಸ್ ಮಾಡೋದಕ್ಕೆ ಇನ್ನೂ ಡೌಟ್ ಇದ್ರೂ ವಿ ವಿಲ್ ಗೋ ಫಾರ್ ಅ ಪ್ರೊಸೀಜರ್ ಕಾಲ್ಡ್ ಬಯೋಪ್ಸಿ, ಟೆಸ್ಟಿಗೆ ಕಳಿಸ್ತೀವಿ. ಇಷ್ಟೆಲ್ಲ ಕನ್ಫರ್ಮೇಷನ್ ಆದಮೇಲೆ ವಿಲ್ ಗಿವ್ ದ ಟ್ರೀಟ್ಮೆಂಟ್. ಓಕೆ, ಅದರ್ವೈಸ್ ಫ್ಯೂ ಡಿಸೀಸಸ್ ವಿಲ್ ಬಿ ಒಬ್ವಿಯಸ್, ಬಂದ ತಕ್ಷಣ ಗೊತ್ತಾಗುತ್ತೆ, ಟ್ರೀಟ್ ಮಾಡ್ತೀವಿ. ಬಟ್ ಅದರಲ್ಲೂ ದರ್ ಇಸ್ ಅ ಸರ್ಟೇನ್ ವೇ. ಒಂದು ಕ್ರೀಮ್ ಕೊಡ್ತಿದ್ದೀವಿ ಅಂದಾಗ ಅದನ್ನು ಯೂಸ್ ಮಾಡೋಕ್ಕೆ ಸರ್ಟೇನ್ ವೇ ಇರುತ್ತೆ. ಈಗ ಸ್ಟಿರಾಯ್ಡ್ ಬೇಸ್ಡ್ ಕ್ರೀಮ್ಸ್ ಇದ್ದಾಗ ಅದನ್ನು ಕೊಡೋ ವೇ ಇರುತ್ತೆ. ಇಷ್ಟೆಲ್ಲ ನಾವು ಕಾಶಿಯಸ್ ಆಗಿ ಟ್ರೀಟ್ ಮಾಡಬೇಕಾದ್ರೆ ಒಂದು ಪೇಷಂಟ್ಗೆ ವಿತ್ ದಟ್ ನಾಲೆಡ್ಜ್, ಸೊ ಹೌ ಸೇಫ್ ಈಸ್ ಇಟ್ ಟು ಜಸ್ಟ್ ಗೋ ಆ್ಯಂಡ್ ಜಸ್ಟ್ ಟೇಕ್ ಎನಿ ಟ್ರೀಟ್ಮೆಂಟ್ ಇನ್ ಎನಿ ಸೆಂಟರ್, ಯು ಟೆಲ್ ಮಿ. ಅದು ಕಷ್ಟ ಆಗುತ್ತೆ. ಟ್ರೀಟ್ಮೆಂಟ್ ಅನ್ನೋದ್ರ ಜೊತೆಗೆ ಈ ಟ್ರೀಟ್ಮೆಂಟ್ ಹೆಸರಿನಲ್ಲಿ ಕೊಡ್ತಾ ಇರುವಂತಹ ಬ್ಯೂಟಿ ಪ್ರಾಡಕ್ಟ್ಸ್ಗಳು, ಅಂದರೆ ಅವ್ರು ಕೊಡ್ತಾ ಇರುವಂತಹ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಹೆಂಗೆ ಅಂತಂದರೆ, ಇವತ್ತಿನ ನಮ್ಮ ಈ ಸ್ಟೋರಿಯಲ್ಲಿ ಗ್ಲೋ ಆಫ್ ಬ್ಯೂಟಿ ಸ್ಕಿನ್ ಕೇರ್ ಅನ್ನೋದು ಒಂದು ಎಕ್ಸಾಂಪಲ್ ಇವತ್ತು. ಯಾಕಂತಂದರೆ ಇಲ್ಲಿ ಏನು ಅಂತಂದರೆ, ನಾವು ಕೊರಿಯನ್ ಸ್ಕಿನ್ ಕೊಟ್ಬಿಡ್ತೀವಿ, ನಿಮಗೆ ಈ ಟ್ರೀಟ್ಮೆಂಟ್ ತೊಗೊಂಬಿಡಿ ಅಂತೇಳಿ. ಪಾಪ ಹೆಣ್ಮಗಳಿಂದ ಒಂದು ಲಕ್ಷಾಂತರ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ, ಟ್ರೀಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅಲ್ಲಿ ಕೊಟ್ಟಿರುವಂತಹ ಬ್ಯೂಟಿ ಪ್ರಾಡಕ್ಟ್ಸ್ ಏನಿದೆ ಅದು ತುಂಬ ಚೀಪ್ ಆಗಿರುವಂತಹ ಬ್ಯೂಟಿ ಪ್ರಾಡಕ್ಟ್ಸ್. ಅದರಿಂದ ಆಕೆ ಕೊರಿಯನ್ ಸ್ಕಿನ್ ಹೋಗ್ಲತ್ತಾಗೆ ಆಕೆ ಇರೋ ಸ್ಕಿನ್ನು ಕೂಡ ಹಾಳಾಗಿದೆ, ಸಮಸ್ಯೆ ಆಗಿದೆ. ಈಗ ಅದು ಏನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ನನ್ನ ಮುಂಚೆನೇ ಚೆನ್ನಾಗಿದ್ದೆ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಅದನ್ನು ಸರಿ ಮಾಡ್ಕೊಳಕ್ಕೆ ಇನ್ನದೆಷ್ಟು ದುಡ್ಡು ಖರ್ಚು ಮಾಡಬೇಕೋ ಗೊತ್ತಿಲ್ಲ. ಸೊ ಹೀಗಿದ್ದಾಗ ಈ ಸ್ಕಿನ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ, ಅಥವಾ ಗ್ಲೋಯಿಂಗ್ ಆರ್ ಲೈಟ್ನಿಂಗ್ ಟ್ರೀಟ್ಮೆಂಟಿಗೆ ಹೋಗ್ತಾರೆ ತುಂಬ ಜನ. ಇದು ಯಾವ ರೀತಿ ನಮ್ಮ ಚರ್ಮದ ಮೇಲೆ ಪರಿಣಾಮ ಬೀರುತ್ತೆ ಅಂತ? ಫಸ್ಟ್ ಥಿಂಗ್, ಕೊರಿಯನ್ ಸ್ಕಿನ್ ಬಗ್ಗೆ ಮಾತಾಡಿದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ನಮ್ಮ ಇಂಡಿಯನ್ ಸ್ಕಿನ್ನಿಗೆ ಅದು ಸಾಧ್ಯ ಇಲ್ಲ. ಅದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಜಸ್ಟ್ ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಸೆಲೆಬ್ರಿಟಿ ಹೇಳ್ತಿದ್ದಾರೆ, ಯಾರೋ ಇನ್ಫ್ಲೂಯೆನ್ಸರ್ ಮಾತಾಡ್ತಿದ್ದಾರೆ, ಯೂಟ್ಯೂಬಲ್ಲಿ ಯಾರೋ ಹೇಳ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದೆಲ್ಲ ನಿಜ ಆಗಲ್ಲ. ಬಿಕಾಸ್ ಕೊರಿಯನ್ ಸ್ಕಿನ್ ಬಂದು ತುಂಬ ಫ್ಯಾಕ್ಟರ್ಸ್ ಮೇಲೆ ಇರುತ್ತೆ. ಅವ್ರು ಕೊರಿಯನ್ಸ್ ಆರ್ ಜೆನೆಟಿಕಲಿ ಬ್ಲೆಸ್ಡ್, ಅವರ ಜೀನ್ಸ್ ಆ ಥರ ಇರುತ್ತೆ. ನಮ್ಮ ಇಂಡಿಯನ್ ಸ್ಕಿನ್ ಟೋನ್ ಬರೋದೇನೆ ಸ್ಕಿನ್ ಟೈಪ್ಸಲ್ಲಿ ನಮ್ಮದು ಟೈಪ್ 4, ಟೈಪ್ 5 ಆ ರೇಂಜಲ್ಲಿ ಬರುತ್ತೆ. ಆ್ಯಂಡ್ ನಮ್ಮದು ಸ್ಕಿನ್ ಕಲರ್ ಮೆಲಾನಿನ್ ಕಲರ್ ಪ್ರೊಡ್ಯೂಸ್ ಮಾಡೋ ಸೆಲ್ಸ್ಗಳು ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ಸೆಬೇಷಿಯಸ್ ಪೋರ್ಸ್ ಅಂತ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅದು ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಅದರಲ್ಲಿ ಓಪನಿಂಗ್ ಕೂಡ ಜಾಸ್ತಿ ಇರುತ್ತೆ, ದೊಡ್ಡದಿರುತ್ತೆ. ಸೊ ಪೋರ್ಸ್ ದೊಡ್ಡದಿದ್ದಾಗ ಹೌ ಕ್ಯಾನ್ ಯು ಅಚೀವ್ ಅ ಗ್ಲಾಸ್ ಸ್ಕಿನ್? ಇಟ್ ಇಸ್ ನಾಟ್ ಪಾಸಿಬಲ್. ನಿಮ್ದೇನಿದೆ ಆ ಸ್ಕಿನ್ ಅಲ್ಲೇ ಕ್ಲಿಯರ್ ಸ್ಕಿನ್ ಅಚೀವ್ ಮಾಡ್ಬೋದು ಹೊರತು ನಿಮಗೆ ಗ್ಲಾಸ್ ಸ್ಕಿನ್ ಬರುತ್ತೆ, ಇಟ್ ಇಸ್ ನಾಟ್ ಪಾಸಿಬಲ್. ಪೋರ್ಸ್ ಏನೇ ದೊಡ್ಡದಿದ್ದಾಗ ಅದು ಆಗೋದಿಲ್ಲ. ಎಸ್, ಆಲ್ವೇಸ್ ಟಾರ್ಗೆಟ್ ಫಾರ್ ಅ ಕ್ಲಿಯರ್ ಸ್ಕಿನ್. ಇಂಡಿಯನ್ ಸ್ಕಿನ್ ಕ್ಲಿಯರ್ ಸ್ಕಿನ್ಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಇಟ್ ಈಸ್ ಡೆಫಿನೆಟ್ಲಿ ಅಚೀವಬಲ್, ಇಲ್ಲ ಅಂತ ಹೇಳಲ್ಲ. ಎಸ್ ಡೆಫಿನೆಟ್ಲಿ ಆಗುತ್ತೆ. ಬಟ್
ಟೈಮ್ ಬೇಕು, ಮೇಂಟೈನ್ ಮಾಡಬೇಕು. ಸಿ ಇಫ್ ಯು ಬಾಡಿ ಮೇಂಟೈನ್ ಮಾಡ್ಬೇಕಂದ್ರೆ ಹೇಗೆ ಡಯಟ್ ಆ್ಯಂಡ್ ಜಿಮ್ ಪ್ರಾಕ್ಟೀಸ್ ಮಾಡ್ತೀರೋ ಅದೇ ರೀತಿ ಸ್ಕಿನ್ ಮೇಂಟೈನ್ ಮಾಡಬೇಕಂದ್ರೆ ನೀವು ಸರ್ಟೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು. 1 ಮಂತ್ ಟ್ರೀಟ್ಮೆಂಟ್ ತೊಗೊಂಡೆ ಆಮೇಲೆ ಬಿಟ್ಟೆ ಸರಿ ಹೋಗಲಿಲ್ಲ, ನೋ ಇಟ್ ಈಸ್ ನಾಟ್ ಲೈಕ್ ದಟ್, ಆ ಥರ ವರ್ಕ್ ಆಗೋದಿಲ್ಲ ಅಲ್ವಾ. ಆ್ಯಂಡ್ ಕಮಿಂಗ್ ಟು ದ ಗ್ಲೋ ಟ್ರೀಟ್ಮೆಂಟ್ಸ್ ಆ್ಯಂಡ್ ಬ್ರೈಟ್ನಿಂಗ್ ಟ್ರೀಟ್ಮೆಂಟ್ಸ್, ಎಷ್ಟೊಂದು ಬ್ರೈಟ್ನಿಂಗ್ ಕ್ರೀಮ್ಸ್ಗಳಿರುತ್ತೆ. ಮೋಸ್ಟ್ ಆಫ್ ದ ಕ್ರೀಮ್ಸ್ ಕಂಟೈನ್ಸ್ harmful products. Exactly. Okay, especially steroids, retinoids and hydroquinone. ಇದೇನು ಟ್ರಿಪಲ್ ಕಾಂಬಿನೇಷನ್ ಸ್ಕಿನ್, ಬ್ರ್ಯಾಂಡ್ ನೇಮ್ಸ್ ತೊಗೊಳೋದು ಬೇಡ, ಬಟ್ ಟ್ರಿಪಲ್ ಕಾಂಬಿನೇಷನ್ ಸ್ಕಿನ್ನಲ್ಲಿ ತುಂಬ ಫಾರ್ಮಸೀಸ್ ಅವರು ತುಂಬ ಪಾರ್ಲರ್ಸ್ಗಳಲ್ಲಿ ಕೊಟ್ಬಿಡ್ತಾರೆ. ಈ ಕ್ರೀಮ್ ಹಚ್ಚಿ 1 ಮಂತಲ್ಲಿ ಬೆಳ್ಳಗಾಗ್ತಾರೆ ಅದು. ಆ್ಯಂಡ್ ಅವ್ರಿಗೆ ವರ್ಕ್ ಆಗಿದೆ, ಇನ್ನೊಬ್ರಿಗೆ ಯಾರೋ ರೆಫರ್ ವರ್ಷಾನ್ಗಂಟ್ಲೆ ಯೂಸ್ ಮಾಡ್ತಾರೆ. ಸ್ಟಿರಾಯ್ಡ್ ಯೂಸ್ ಮಾಡಿದಾಗ ಅದ್ರ ಸೈಡ್ ಎಫೆಕ್ಟ್ ನಮಗೆ ಕಂಪ್ಲೀಟ್ ಆಗಿ ನಮಗೆ ರಿಕವರ್ ಮಾಡೋಕ್ಕೂ ಆಗಲ್ಲ ವಿತ್ ದ ಟ್ರೀಟ್ಮೆಂಟ್, ಅಷ್ಟು ಡ್ಯಾಮೇಜ್ ಆಗಿರುತ್ತೆ ವೆನ್ ದೇ ಕಮ್ ಟು ಅಸ್. ಎಸ್ ಎಕ್ಸಾಕ್ಟ್ಲಿ. ಪಾರ್ಲರ್ಗಳಿಗೂ ಬಂದಿದೆ ತುಂಬಾ. ಯಾಕಂತ ಹೇಳಿದ್ರೆ ಸ್ಕಿನ್ ಪೀಲ್ ಆಗಿ ಏನಾಗುತ್ತೆ, ಟ್ರೂ ಸ್ಕಿನ್ ಕಾಣಿಸುತ್ತೆ. ಆಮೇಲೆ ಏನಾಗುತ್ತೆ, ಸ್ಕಿನ್ ಎಲ್ಲಾನು ತೆಳ್ಳಗಾಗೋಗುತ್ತೆ, ಮತ್ತೆ ಎಲ್ಲಾನು ಲೈನ್ಸ್ ಕಾಣಿಸೋಕೆ ಶುರು ಆಗುತ್ತೆ, ತೆಳ್ಳಗಾಗೋಗುತ್ತೆ, ಮತ್ತು ಸಾಗಾಗಕ್ಕೆ ಶುರು ಆಗುತ್ತೆ. ಅದನ್ನು ಎಷ್ಟೋ ಸರ್ತಿ ಹೇಳ್ತೀನಿ, ಇದೊಂದು ದಂಧೆ ಆಗೋಗ್ಬಿಟ್ಟಿದೆ, ಮಾಡಬಾರ್ದು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ನೋಡೋದು ಜನರು ಅದೇ ಥರನೇ ಇದ್ದಾರೆ, ಅವ್ರಿಗೆ ಭಯ ಅನ್ನೋದೇ ಇಲ್ಲ. ಯಾರೇನು ಹೇಳ್ತಾರೋ ಅದನ್ನು ಕೇಳಿದ, ಆ ಬ್ಯೂಟಿಷಿಯನ್ ಓದಿರ್ತಾರ, ಕಂಪ್ಲೀಟ್ ಕೋರ್ಸ್ ಕಲ್ತಿರ್ತಾರ ಇಲ್ವಾ, ಅವ್ರು ಏನು ನಾಲೆಡ್ಜ್ ಇದೆ ಅವ್ರಿಗೆ ಅನ್ನೋದು ಯೋಚನೆ ಇರಲ್ಲ. ಪಾರ್ಲರ್ಗೂ ಡೋರ್ ಸ್ಟೆಪ್ಗೆ ಬಂದು ಇಂಥ ಪ್ರಾಡಕ್ಟ್ನೆಲ್ಲ ಕೊಡೋ ಅಂಥದ್ದನ್ನು ಕೂಡ ತಗೋಬಾರ್ದು ಬ್ಯೂಟಿಷಿಯನ್ಸು. ತಗೊಂಡು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅವರೇ ಜವಾಬ್ದಾರಿ ಆಗ್ತಾರೆ. ಇವಾಗ ಈ ಥರ ಆಗಿದೆಯಲ್ಲ, ಸೊ ಇದರಿಂದ ಎಲ್ಲ ಬ್ಯೂಟಿಷಿಯನ್ಸ್ಗೂ ಕೆಟ್ಟ ಹೆಸರು ಬರುತ್ತೆ ಇದರಿಂದ. ಪ್ರಾಬ್ಲಮ್ ಬೀಯಿಂಗ್ ಸೈಡ್ ಎಫೆಕ್ಟ್ ನ ಟ್ರೀಟ್ ಮಾಡಕ್ಕೆ ನಾವು ಟ್ರೈನ್ಡ್ ಇರ್ತೀವಿ, ಸೈಡ್ ಎಫೆಕ್ಟ್ ನ ಟ್ರೀಟ್ ಮಾಡಕ್ಕೆ ಟ್ರೈನ್ಡ್ ಇರಲ್ಲ, ಅದೇ ಡಿಫರೆನ್ಸ್. ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ನಮಗೆ ಅದರ ಸೈಡ್ ಎಫೆಕ್ಟ್ಗೂ ನಮಗೆ ನಾಲೆಡ್ಜ್ ಇರುತ್ತೆ. ಯಾವುದು ಕ್ರೀಮೂ ಸೇಫೆಸ್ಟ್ ಇರಲ್ಲ, ಇಟ್ ಹ್ಯಾಸ್ ಇಟ್ಸ್ ಓನ್ ಸೈಡ್ ಎಫೆಕ್ಟ್ಸ್. ಓಕೆ, ಅದನ್ನ ನಮಗೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ವಿ ಆರ್ ಟಾಟ್, ವಿ ಆರ್ ಟ್ರೈನ್ಡ್, ಬಟ್ ಟ್ರೈನ್ಡ್ ದಟ್ ಈಸ್ ದ ಡಿಫರೆನ್ಸ್. ಬ್ಯೂಟಿಷಿಯನ್ ಲೆವೆಲ್ಗೆ ಏನು ಮಾಡಬೇಕು, ಬ್ಯೂಟಿಷಿಯನ್ ಲೆವೆಲ್ಗೆ ಅಷ್ಟು ಮಾತ್ರ ಮಾಡಬೇಕು. ಎಕ್ಸಾಕ್ಟ್ಲಿ. ನಾನು ಮಾತಾಡ್ತೀನಿ